ಬರಕ್ಕೆ ಹೋಗ್ಬಿಡಿ ಇಲ್ಗ. ಬೋಟ್ಗಳಲ್ಲಿ ಅಪಾಯ ಆದ್ರೆ ಹೆಲಿಕಾಪ್ಟರ್ ಬಂದು ನಮ್ಮನ್ನ ಕಾಪಾಡುತ್ತೆ. ನೀರು ಒಳಗಡೆಗೆ ಬರ್ತಾ ಇದೆ, ಬೋಟ್ ಒಳಗಡೆ. ಡಿಫಿಕಲ್ಟ್ ಬಹುತ್ ಡಿಫಿಕಲ್ಟ್, ಸೋ ಬಿಗ್ ಡಿಫಿಕಲ್ಟ್. ಓಕೆ, ಇಲ್ಲಿ ನೋಡ್ರಿ, ಇವರು ಸ್ಕೂಬಾ ಡೈವಿಂಗ್ ಮಾಡಕ್ ಹೋಗಿದ್ರು, ಯಾಕೋ ಎದ್ರಕೊಂಡು ವಾಪಸ್ ಬಂದ್ಬಿಟ್ಟಿದ್ದಾರೆ. ಆಗಲ್ವಂತೆ, ಉಸಿರಾಡಕ್ ಆಗ್ತಾ ಇಲ್ಲ, ವಾಪಸ್ ಬಂದ್ಬಿಟ್ಟಿ ಅಂತ ಹೇಳ್ತಾವ್ರೆ. ಬಿಗ್ ಡಿಫಿಕಲ್ಟ್. ನೆವರ್ ಎವರ್ ಹೋಲ್ಡ್ ಯುವರ್ ಬ್ರೀತ್. ಸಮುದ್ರದ ಮೇಲ್ಗಡೆ ನೋಡಿ ಈ ತರ ಕಾಣಿಸ್ತಾ ಇದೆ. ಒಳಗಡೆ ಹೋಗಿ ನೋಡೋಣ ಯಾವ ತರ ಕಾಣಿಸುತ್ತೆ, ಬನ್ನಿ ನೋಡೋಣ. ಗಾಯ್ಸ್, ಈ ವಿಡಿಯೋದಲ್ಲಿ ನಾವು ಸಮುದ್ರದ ಮಧ್ಯೆ ಅಡ್ವೆಂಚರಸ್ ಮಾಡ್ತಾ ಇದ್ದೀವಿ. ಗೋವಾದಿಂದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದಲ್ಲಿ ಹೋದ್ರೆ ಅಲ್ಲಿ ಒಂದು ಐಲ್ಯಾಂಡ್ ಸಿಗುತ್ತೆ, ಅದೇ ಬ್ಯಾಟ್ ಐಲ್ಯಾಂಡ್. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹಲವಾರು ಆಕ್ಟಿವಿಟೀಸ್ ಇದೆ. ನಾವು ಮಾಡ್ತಾ ಇರೋದು ಸ್ಕೂಬಾ ಡೈವಿಂಗ್. ಇಲ್ಲಿ ನಮಗೆ ಕಲರ್ ಮೀನುಗಳು, ಡಾಲ್ಫಿನ್ಗಳು, ಹಾಗೆ ಸಾರ್ಕ್ಗಳು ಇವೆ. ಈ ವಿಡಿಯೋ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ, ಫುಲ್ ನೋಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಫುಲ್ ನೋಡ್ರಿ. ನಾವು ಸ್ಕೂಬಾ ಡೈವಿಂಗ್ ಮಾಡೋದಕ್ಕಿಂತ ಈ ಅಲೆಗಳ ಮಧ್ಯೆ ನಮ್ಮ ಜರ್ನಿನೇ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ. ಆಲ್ರೆಡಿ ಹೊರಟಿದ್ದೀವಿ, ನೋಡೋಣ ಬನ್ನಿ ಹೇಗಿರುತ್ತೆ ಈ ಜರ್ನಿ ಅಂತ. ಇವಾಗ ಸಮೋಸ ಕೊಡ್ತಾವ್ರೆ, ತಿನ್ನೋಣ ಬನ್ನಿ. ಸಮೋಸ ನೋಡಿ, ಅಕ್ಕಿಗಳೆಲ್ಲ ಬಂದು ಸಮೋಸ ಇಸ್ಕೊಂಡು ಹೋಗ್ತಾ ಇದಾವೆ. ಇದೇನೋ ಕೊಕ್ರೇನೋ ಏನೋ ಗೊತ್ತಿಲ್ಲ, ಏನಾದ್ರೂ ಕೊಡ್ತಾರೆ ಅಂತ ಬರ್ತಾ ಇದಾವೆ. ಇವಾಗ ಸಮೋಸ ಕೊಡೋಣ, ನೋಡಿ ಯಾವ ತರ ಕ್ಯಾಚ್ ಹಿಡಿಯುತ್ತಂತ. ಕ್ಯಾಚ್! ಓ ಅಕ್ಕ, ಮಿಸ್ಸೇ ಮಾಡಲ್ಲ ಗುರು ಕ್ಯಾಚ್ನ. ನೋಡಿ ಯಾವ ತರ ಕ್ಯಾಚ್ ಮಾಡುತ್ತೆ ನೋಡಿ ಇದನ್ನ. ಕ್ಯಾಚ್ ಕ್ಯಾಚ್ ಹಂಗೆ ಅಲ್ಲೇ ಅದು ಹಿಡ್ಕೋತು. ಪ್ರವಾಹ ಉಂಟಾಗಿದೆ ನೋಡ್ರಿ. ನಾವು ಹೋಗೋ ಬೋಟಲ್ಲಿ ತೂಫಾನ್ ಬರ್ತಾ ಇದೆ. ಅಲೆಗಳು ಬಂದು ಹೊಡೆದಾಗ ನೀರು ಒಳಗಡೆಗೆ ಬರ್ತಾ ಇದೆ ನೋಡಿ. ಗುರು ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಇಲ್ಲಿ ನೋಡ್ರಿ, ಅಲೆಗಳೆಲ್ಲ ಬಂದು ನಮ್ಮ ಬೋಟಿಗೆ ಬೀಳ್ತಾ ಇದೆ. ಅಕಸ್ಮಾತ್ ಇಲ್ಲಿ ಬಿದ್ರೆ ಮೀಜೊಡ್ಕೊಂಡು ಹೋಗ್ಬೋದಾ? ಗುರು ಇನ್ನು ಎಷ್ಟು ದೂರ ಹೋಗ್ಬೇಕಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಅಲೆಗಳು ಬೇರೆ ಜಾಸ್ತಿ ಆಗ್ತಾ ಇದೆ, ಅಳ್ಳಾಡ್ತಾ ಇದೆ ನಮ್ಮ ಬೋಟು. ಅಲ್ಲಿ ನೋಡಿ, ಯಾತಕ್ಕೆ ಬಂದಪ್ಪ ಸ್ವಾಮಿ. ಆಯ್ತಿಲ್ಲ ಅಣ್ಣ, ಇಲ್ಲ ಅಯ್ಯೋಯ್ಯೋ, ನಿಜವಾಗ್ಲೂ ಭಯ ಆಯ್ತು ಕಣ. ಕೂಲಾಗಿದ್ದಾರೆ ಎಲ್ಲ, ಭಯ ಆಯ್ತಿಲ್ವನ ಅವ್ರಿಗೆ. ಯಾವ ಜನ ಭಯ ಪಟ್ಕೊಳ್ಳೋರು ಮಾತ್ರ ಬರಕ್ಕೆ ಹೋಗ್ಬಿಡಿ ಇಲ್ಗ. ಅಯ್ಯೋ ಸ್ವಾಮಿ, ನಿಜ ತಮಾಷೆ ಎಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಅಷ್ಟು ದೊಡ್ಡ ಅಲೆಗಳು ಬರ್ತಾ ಇದಾವಲ್ಲ, ಒಂಚೂರು ಇದಾದ್ರೆ ಮುಗೀತು, ದೋಣಿ ಉಲ್ಟಂ ಪಲ್ಟಾಗಿ ಹೋಗುತ್ತೆ ಮೇಲೆ. ಓಹೋ, ಅಲ್ಲಿ ನೋಡ್ರಿ. ಓ ಶಾಂತಿ ಶಾಂತಿ, ಸಮುದ್ರ. ಓ ಮುಂದೆ ಕೂತಿರುವ, ಮುಂದೆ ಕೂತಿರೋರೆಲ್ಲ ಹೋಯಪ್ಪ. ಮುಂದೆ ಬಿಟ್ಟು ಇಲ್ಲಿಗೆ ಬಂದು ನಾವು ಸಾಯ್ತಿದ್ದೇವಲ್ಲ. ಅಪ್ಪ ಹೋಗ್ಬೇಕು, ಬೇರೆ ದಾರಿಯಲ್ಲಿ ಕರ್ಕೊಂಡೋಗ್ರಿ. ಅಯ್ಯಯ್ಯೋ, ಯಾರೋ ಇವರೆಲ್ಲ.
ಈ ತರ ಬೋಟ್ಗಳಲ್ಲಿ ಅಪಾಯ ಆದ್ರೆ ಹೆಲಿಕಾಪ್ಟರ್ ಬಂದು ನಮ್ಮನ್ನ ಕಾಪಾಡುತ್ತೆ. ಅವ್ರು ಬಂದು ನಮ್ಮನ್ನ ಕಾಪಾಡೋ ತನಕ ನಾವು ಜೀವಂತವಾಗಿರ್ಬೇಕಷ್ಟೇ. ದುಡ್ಡು ಸಿಗುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ಜನ ಹಾಕ್ಬಿಟ್ಟಿದ್ದಾರೆ, ಏನು ಗೊತ್ತಿಲ್ಲ. ಇಲ್ಲಿ ನೋಡ್ರೆ ಉಂಟ ನಾರ್ಮಲ್ ಅಳ್ಳಾಡೋದು ನಾರ್ಮಲ್. ಸೇಕಿಂಗ್ ಇಸ್ ನಾರ್ಮಲ್. ಸೇಕಿಂಗ್ ನಾರ್ಮಲ್ ಅಂತ ನಮಗೆ ಇಲ್ಲಿ ಸೇಕ್ ಆಗುತ್ತಿದೆ. ನೀವು ಜಾಸ್ತಿ ಸೇಕ್ ಡ್ರೈವರ್ ಅಣ್ಣ ಮೋಸ್ಟ್ಲಿ ಇದು ಅಲ್ಲಾಡೋದು ನೋಡ್ಬಿಟ್ಟೆ ಬಂದಿರ್ಬೇಕದು. ಬಟ್ ಹೆಲಿಕಾಪ್ಟರ್ ಓಡಾಡ್ತಾನೆ ಇರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಪಾಯ ಆದರೆ ನಮ್ಮನ್ನು ಕಾಪಾಡೋದಕ್ಕೆ ಅಲ್ಲಿ ಹೆಲಿಕಾಪ್ಟರ್ ರೆಡಿಯಾಗಿದೆ. ಮತ್ತು ಈ ಲೈಫ್ ಜಾಕೆಟ್ ಇದೆ. ಏನೇ ಲೈಫ್ ಜಾಕೆಟ್ ಇದ್ರು ಇದೇನು ಹೊಳೆನ ಈಜೊಡೆಯೋದಕ್ಕೆ? ಹೊಳೆನೋ ನದಿನೋ ಕೆರೆನೋ? ಇದು ಸಮುದ್ರ ಗುರು. ಅಲೆಗಳು ನೋಡಿ ಬ್ರೋ. ಎಷ್ಟು ಕಿಲೋಮೀಟರ್ ಅವರೇ ಇದಕ್ಕೆ ಹೊಸ್ದಾಗಿ ಬಂದವ್ರೆ ಕಡೆ ಕೂತ ಬೋಟ್ ಅವ್ರಲ್ವಾ? ಬೋಟ್ ಅವ್ರಲ್ವಾ? ನಾವು ಯಾವ ಬೋಟ್ ಅವ್ರ? ಅವ್ರೇ ಲೈಫ್ ಜಾಕೆಟ್ ಹಾಕಿದ್ದಾರೆ ಬೋಟ್ ಅವ್ರಾಗಿದ್ರೆ. ಅವರೇ ಏನ್ ಕೂತವ್ರೆ ಇಲ್ಲಿ ನಮ್ಮ ಅವನೇ ಕೂತವ್ರೆ. ಅಲ್ಲಿ ನೋಡ್ರಿ ಸಬ್ಮೆರೀನು, ಅಲ್ಲೇ ಹೆಲಿಕಾಪ್ಟರ್ ಇದೆ ನೋಡಿ. ನೋಡ್ರಿ ಇವಾಗ ಬೋಟ್ಗೆ ಬೇಕಾಗ್ತದೆ. ಇದೇ ಐಲ್ಯಾಂಡು. ಇಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತೀವಿ ಇವಾಗ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಆಲ್ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಕೂಬಾ ಡೈವಿಂಗು. ಇವಾಗ ನಾವು ಮಾಡೋಣ ಬನ್ನಿ. ಬನ್ರಿ ಇವಾಗ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೂ ಮುಂಚೆ ನಾವು ಸ್ವಲ್ಪ ಈಜೊಡಿಯೋಣ. ಓಕೆ, ಇವಾಗ ಸಮುದ್ರದ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಅದೇ ನೋಡ್ತದೆ ಒಳಗೆ. ಲೈಫ್ ಜಾಕೆಟ್ ಹಾಕೊಂಡ್ರೆ ಒಳಗಡೆ ಹೋಗೋಕ್ಕಾಗಲ್ಲ, ನೀರಿನ ಒಳಗಡೆ. ಸೊ ನೀವು ಈಜು ಗೊತ್ತಿದ್ರೆ ಮಾತ್ರ ಬಿಡಿ, ಇಲ್ಲಾಂದ್ರೆ ಲೈಫ್ ಜಾಕೆಟ್ ಹಾಕೊಂಡು ಬಿಡಿ. ಈಜ್ ಗೊತ್ತಾ ಕಂಡ್ಬಿಡ ಹಂಗೆ ನಾವು ಆವತ್ತಿನ ಕಾಲದಲ್ಲಿ ಬಾವಿಲಾಗ್ತಿದ್ದವ. ಈಜೇನು ಆರಾಮಾಗಿ ಹೊಡಿಬೋದು, ಬಟ್ ಒಂದೇ ಕೈಯಲ್ಲಿ ಹೊಡಿಬೇಕಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಉಪ್ಪು ಗುರು, ಉಪ್ಪು ನೀರಲ್ವಾ, ಕಣ್ಣೆಲ್ಲ ಉರಿಯುತ್ತೆ. ಓಕೆ, ನಾವು ಬೆಳಗ್ಗೆಯಿಂದ ಜರ್ನಿ ಮಾಡ್ಕೊಂಡು ಸೊ ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ಇದು ಬ್ಯಾಟ್ ಐಲ್ಯಾಂಡ್ ಅಂತ. ಅಲ್ಲಿ ನೋಡಿ ಬ್ಯಾಟ್ ಐಲ್ಯಾಂಡ್ ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲೇ ನೋಡಿದ್ರು ನೀರು. ಅಲ್ಲಿ ನೋಡಿ ಅಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ. ನೋಡ್ರಿ ಯಾವ ತರ ಸ್ಕೂಬಾ ಡೈವಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ ಅವರು. कुछ समझ में नहीं आएगा और पैनिक हो जाओगे, तो 5 मिनट के लिए यहाँ पे ध्यान दीजिए. स्कूबा डाइविंग एक एडवेंचर स्पोर्ट है और हर एक एडवेंचर स्पोर्ट का एक गोल्डन रूल होता है. वैसे ही स्कूबा डाइविंग का भी एक गोल्डन रूल है. नेवर एवर होल्ड योर ब्रीथ. आपको कभी भी अपना ब्रीथ जो है होल्ड करके नहीं रखना होता है. अंडर वाटर ब्रीथ करने के लिए हम लोग ये वाला डिवाइस का यूज करते हैं. ये आपका अंडर वाटर ब्रीथिंग डिवाइस है. इसे बोलते हैं डिमांड वॉल. आप जितना एयर का डिमांड करेंगे उतना एयर इसमें से फ्लो होएगा. इसमें से कंटिन्यू एयर फ्लो नहीं होते रहता है. मतलब जितनी एयर चाहिए होती है आपको इसके अंदर से सक करके लेनी है, इसके अंदर ही छोड़नी है. ब्रीथ को होल्ड करके नहीं रखना है. टीट में बाइट करके रखना होता है ये वाला. और ये बगल वाली जो ग्रिप है ये वाली चोमियों के साथ क्या है, तो ऐसे ही रिप्लाई करना है. हाँ. ओके, ऐसे बेस्ट मत दिखा, डाइवर ऊपर लेके आएगा. और एक बार ऊपर लेके आए तो वापस नीचे नहीं लेके जाते. अप और डाउन आपके बॉडी के ऊपर प्रेशर चेंजेस नहीं करते. जो बंदा पानी के नीचे जाएगा रुकेगा उसका अच्छे से वीडियो बनेगा. जो डर के वापस आ जाता है उसका
मोए मोए वाला वीडियो बनेगा। तो ध्यान रखो, हर एक के साथ में एक बंदा रहेगा, वही आपको लेके जाएगा, वही आपको लेके आएगा। स्विमिंग किस किस को आती है? ओके, जिसको भी स्विमिंग आती है अच्छी बात है, पर स्कूबा डाइविंग के लिए स्विमिंग की जरूरत नहीं है, ये ध्यान में रखिए। बिल्कुल भी स्विमिंग नहीं करना है, समझ में आया सभी को? ओके ಓಕೆ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಎಲ್ಲರೂ ಎದಕ್ಕೋತಿದ್ದಾರೆ ಏನಕ್ಕಂತ ಗೊತ್ತಿಲ್ಲ. ಓಯ್ ಬ್ರೋ सांस नहीं ले सकते हम लोग। हाँ 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 ओके ओके हाँ थोड़ा ಡಿಫಿಕಲ್ಟ್ ಏನಾ? डिफिकल्ट, बहुत डिफिकल्ट, सो बिग डिफिकल्ट। ಓಕೆ ಇಲ್ಲಿ ನೋಡ್ರಿ, ಇವರು ಸ್ಕೂಬಾ ಡೈವಿಂಗ್ ಮಾಡಕ್ ಹೋಗಿದ್ರು, ಯಾಕೋ ಎದ್ರಕೊಂಡು ವಾಪಸ್ ಬಂದ್ಬಿಟ್ಟಿದ್ದಾರೆ. ಆಗಲ್ವಂತೆ, ಉಸಿರಾಡಕ್ ಆಗ್ತಾ ಇಲ್ಲ, ವಾಪಸ್ ಬಂದ್ಬಿಟ್ಟಿ ಅಂತ ಹೇಳ್ತಾವ್ರೆ. बिग डिफिकल्ट। ಓದೇನೋ ತುಂಬಾ ಡಿಫಿಕಲ್ಟ್ ಅಂತವ್ರೆ, ನಮಗ್ ಮಾಡಕ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ನೋಡೋಣ ಟ್ರೈ ಮಾಡೋಣ. ನಮ್ಮ ಬೋಟಲ್ಲಿ ಸುಮಾರು ಜನ ಇದಾರೆ, ಇಲ್ಲಿ ನೋಡಿ ಇಷ್ಟು ಸೀಟ್ ಇದಾರೆ. ಆಲ್ಮೋಸ್ಟ್ 90% ಎಲ್ಲ ಆಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ರು. ಯಾಕಂದ್ರೆ ಅವರು ಅದನ್ನ ಹಾಕ್ತಾರಲ್ಲ, ಬಾಯಿಗೆ ಹಾಕ್ತಾರಲ್ಲ, ಅದು ಬಾಯಲ್ಲಿ ಮಾತ್ರ ಉಸಿರಾಡ್ಬೇಕು, ಮೂಗಲ್ಲಿ ಉಸಿರಾಡಬಾರ್ದು. ಅವ್ರಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಬಾಯಲ್ಲಿ ಆಡ್ಬೇಕು ಮೂಗಲ್ಲಿ ಆಡ್ಬೇಕು ಅಂದ್ಬಿಟ್ಟು. ಬಟ್ ಯಾರಿಗೂ ಅದು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. A few moments later. ಇಲ್ಲಿ ನೋಡ್ರಿ, ಸ್ಕೂಬಾ ಡೈವಿಂಗ್ ಗೆ ಸಕಾಲ ತಯಾರಿ ಮಾಡ್ಕೊಂಡು ಇಳ್ಗಕ್ ಹೋಗ್ತಾ ಇದೀನಿ. ಎಲ್ಲರೂ ಸ್ವಲ್ಪ ದೂರ ಹೋಗ್ತಾರೆ ಮತ್ತೆ ಬರ್ತಾರೆ, ಹೋಗ್ತಾರೆ ಮತ್ತೆ ಬರ್ತಾರೆ. ಏನೋ ಡಿಫಿಕಲ್ಟ್ ಅಂತೆ, ಫಸ್ಟ್ ಟೈಮ್ ಹೋಗೋರ್ಗೆ ಸ್ವಲ್ಪ ಕಷ್ಟ ಆಗುತ್ತಂತ. ನೋಡೋಣ, ನಾವು ಟ್ರೈ ಮಾಡಕ್ ಆಗುತ್ತೆ ಏನೋ ಗೊತ್ತಿಲ್ಲ, ಟ್ರೈ ಮಾಡೋಣ ಇವಾಗ. ಬ್ರೋ ಡಿಫಿಕಲ್ಟ್ ಏನಾ? ನೈ ये नहीं जमते, सांस लेने को जमता नहीं। सांस मुंह में लेना। हाँ Take a breath, inhale, exhale. Okay, look and take a breath. Look and water, take a breath. ಸೂಪರ್ ಗುರು. ಹಾಂ ಥ್ಯಾಂಕ್ ಯು ಬಾ. ಸೂಪರ್ ಸೂಪರ್ ಸೂಪರ್. ಒಳಗಡೆ
ಗೈಸ್ ನೋಡಿದ್ರಲ್ಲ ಒಳಗಡೆ ಯಾವ ತರ ಇತ್ತು ಅಂತ. ನನಗಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೆ, ಚೆನ್ನಾಗಿತ್ತು. ಆರಾಮಾಗಿ ಇನ್ನೂ ಅರ್ಧ ಗಂಟೆ ಇದ್ರೂ ಇರ್ಬೋದು. ಒಂದ್ ಸ್ವಲ್ಪ ನೀವು ದುಡ್ಡು ಎಕ್ಸ್ಟ್ರಾ ಪೇ ಮಾಡಿದ್ರೆ ಇನ್ನೂ ಒಳಗಡೆ ಕರ್ಕೊಂಡೋಗಿ ಇನ್ನೂ ತುಂಬಾ ಹೊತ್ತು ಒಳಗಡೆನೆ ಇರ್ಬೋದು. ನಾವು ಕೊಟ್ಟಿರೋ ಪ್ಯಾಕೇಜಿಗೆ ಇಷ್ಟೇ ಮಾಡಿಸಿದ್ದು. ಸೊ ನೀವು ದುಡ್ಡು ಹೆಂಗ್ ಕೊಡ್ತೀರೋ ಆ ತರ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ. ಇಲ್ಲಿರೋರು ನಮ್ಮ ಶಿರಡಿ ಫ್ರೆಂಡ್ಸ್, ಇಲ್ಲಿ ಬಂದು ಫ್ರೆಂಡ್ ಆಗಿದ್ದು. ಬಟ್ ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿ. ಯಾವುದೇ ಭಾಷೆ ಆಗಲಿ ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡಲೇಬೇಕು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಭಾಷೆ ಗೊತ್ತಿಲ್ಲದಿದ್ರು ಅವರು ಆವಾಗ್ಲಿಂದ ನನ್ನನ್ನು ಮಾತಾಡ್ತಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಬಟ್ ಅವ್ರು ಮಾತಾಡೋದು ನನಗೆ ಅರ್ಥ ಆಗಲ್ಲ, ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದೀವಿ ಅಷ್ಟೇ. ನ್ಯೂ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು. ನೀವು ಗೋವಾಗೆ ಏನೇನೋ ಅನ್ಕೋ ಬರ್ಬೋದು, ಬಟ್ ರಿಯಲ್ ಎಂಜಾಯ್ಮೆಂಟ್ ಅಂದ್ರೆ ಇದು. ನೀವು ಗೋವಾಗ ನುಡಿತರ ಎಂಜಾಯ್ ಮಾಡ್ಬೇಕು ಅಂದ್ಬಿಟ್ಟು ಬನ್ರಿ, ಒಳ್ಳೇದಾಗ್ಲಿ. ಓಕೆ, ಎಲ್ಲರೂ ಎಂಜಾಯ್ ಮಾಡಿದ್ರ? ಎಲ್ರು ಪಾಪ ಜರ್ನಿ ಮಾಡಿ ಎಲ್ಲ ಮಂಕ್ಯಾರ್ ಬಿಟ್ಟಾರೆ. ಓಕೆ, ಸ್ಕೂಬಾ ಡೈವಿಂಗ್ ನೋಡಿದ್ರಲ್ಲ, ಈ ವಿಡಿಯೋ ಅನ್ಸ್ಕೊಂಡ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬೈ ಬೈ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ಇದೇ ತರ ರಿಯಲ್ ಅಡ್ವೆಂಚರಸ್ಗಳನ್ನ ನೋಡ್ತಾ ಇರ್ಬೋದು. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ. ಅಲ್ಲಿ ನೋಡ್ರಿ, ಎಲ್ಲೋ ಡಾಲ್ಫಿನ್ ಕಾಣಿಸ್ತಾ ಇದೆ ಅಂತ ಅಲ್ಲಿ.